ಮಂತ್ರಿ ಪಟ್ಟಕ್ಕಾಗಿ ಫೈಟ್ 3 ಪೀಸ್ ಆಯ್ತಾ ಮಿತ್ರ ಮಂಡಳಿ. ಹೊಸ ಪವರ್ ಸೆಂಟರ್ ಆಯ್ತಾ ಸುಧಾಕರ್ ಮನೆ. ತ್ರಿಮೂರ್ತಿಗಳ ಬೆನ್ನಿಗಿದ್ದಾನ ಆ ಮುಂಬೈ ಟೀಮ್ನ ಕ್ಯಾಪ್ಟನ್. ಮನೆಯೊಂದು 3 ಬಾಗಿಲಿನ ರೀತಿಯಾಗಿದೆ ವಲಸಿಗರ ಟೀಮ್. ಖಾತೆ ಮರು ಹಂಚಿಕೆಯಾದ್ರೂ ಮುಗಿದಿಲ್ಲ ಬಂಡಾಯದ ಬಿಸಿ. ಇದೇ ಈ ಹೊತ್ತಿನ ಫೋಕಸ್ 18 ಅತೃಪ್ತರ ಸೀಕ್ರೆಟ್ ಪ್ಲಾನ್. ಮಂತ್ರಿ ಪಟ್ಟಕ್ಕಾಗಿ ಫೈಟ್ 3 ಪೀಸ್ ಆಯ್ತಾ ಮಿತ್ರ ಮಂಡಳಿ. ಈಗ ನಮಗೆ ಅಬಕಾರಿ ಕೊಟ್ಟಿದ್ದಾರೆ. ಅಬಕಾರಿನಲ್ಲಿ ಮಾಡುವಂಥ ಕೆಲಸ ಏನಿದೆ ಅದರಿಂದ ನಾನು ಆ ಖಾತೆಯನ್ನು ಬೇಡ ನನಗೆ ಅಂತ ಮುಖ್ಯಮಂತ್ರಿಗಳು ಹೇಳಿ ಬಂದಿದ್ದೀನಿ ಅಷ್ಟೇ. ಸಾಯಂಕಾಲ ಬಂದು ಎಲ್ಲ ಕುಡ್ಕೊಂಡು ಮಾತಾಡ್ತೀವಿ ನಾವು. ಸರಿ ಆಗ್ತದೆ. CM ಅವರು ಸಮರ್ಥವಾಗಿ ಅದನ್ನು ಸರಿಪಡಿಸ್ತಾರೆ. ನಾನೇನು ಯಾವ ಇಲಾಖೆಗೂ ಕಟ್ಕೊಂಡು ಬಿದ್ದಿಲ್ಲ. ತಾವು ಯಾರಿಗಾದ್ರೂ ಕೊಡಬೇಕು ಅಂತಂದರೆ ಎರಡರನ್ನೂ ಕೂಡ ಒಬ್ಬರಿಗೆ ಕೊಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದೆ ಅಷ್ಟೇ. ಹೊಸ ಪವರ್ ಸೆಂಟರ್ ಆಯ್ತಾ ಸುಧಾಕರ್ ಮನೆ. ತ್ರಿಮೂರ್ತಿಗಳ ಬೆನ್ನಿಗಿದ್ದಾನ ಆ ಮುಂಬೈ ಟೀಮಿನ ಕ್ಯಾಪ್ಟನ್. ಯಾವಾಗಿಂದ ಸಂಪುಟ ವಿಸ್ತರಣೆ ಆಯ್ತೋ ಅವತ್ತಿನಿಂದ ಇವತ್ತಿನವರೆಗೂ ಕೇಸರಿ ಪಾಳೆಯ ಒಡೆದ ಮನೆಯಂತಾಗಿದೆ. ಅದ್ಯಾಕೋ ಮಂತ್ರಿಮಂಡಲ ವಿಸ್ತರಣೆಯಿಂದ ಕಮಲ ಪಾಳೆಯ ಧಗ ಅಂತ ಹೊತ್ತಿ ಉರಿಯುತ್ತಿದೆ. ಒಂದು ಕಡೆ ಹಲವರು ತಮಗೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅಂತ CM ವಿರುದ್ಧ ರೆಬೆಲ್ ಆಗಿದ್ರು. ಸಂಪುಟ ವಿಸ್ತರಣೆಯಿಂದ ಹಂಗೋ ಹಿಂಗೋ ಪಾರಾದ್ನಪ್ಪ ಅಂತ CM ಅಂದುಕೊಳ್ತಿರೋವಾಗ್ಲೇ ಈಗ ಖಾತೆ BSYಗೆ ಇನ್ನಿಲ್ಲದ ತಲೆನೋವನ್ನ ತಂದೊಡ್ಡಿದೆ. ಅದರಲ್ಲೂ ಮಿತ್ರ ಮಂಡಳಿಯಂತೂ ರಾಜಾಹುಲಿ ವಿರುದ್ಧ ಫುಲ್ ರಾಂಗ್ ಆಗ್ಬಿಟ್ಟಿದ್ದಾರೆ. ಈ ಅದಲಿ ಬದಲಿ ಆಟದಿಂದ ವಲಸಿಗರಲ್ಲಿ ಅಸಮಾಧಾನ ಸ್ಫೋಟವಾಗಿದೆ. ಅಸಮಾಧಾನಿತರಲ್ಲಿ ವಲಸಿಗ ಸಚಿವರೇ ಹೆಚ್ಚಿರೋದು ವಿಶೇಷ. ಒಂದ್ ಕಡೆ ಮಂತ್ರಿ ಪಟ್ಟಕ್ಕಾಗಿ 3 ಪೀಸ್ ಆಗಿದೆ ಮಿತ್ರ ಮಂಡಳಿ. ಇದೇ ಮಂತ್ರಿಗಿರಿ ವಿಚಾರವಾಗಿ ಈಗ ಡಾಕ್ಟರ್ ಸುಧಾಕರ್ ಮನೆ ಹೊಸ ಪವರ್ ಸೆಂಟರ್ ಆಗಿದೆ. ತ್ರಿಮೂರ್ತಿಗಳ ಬೆನ್ನಿಗೆ ಮುಂಬೈ ಟೀಮ್ನ ಕ್ಯಾಪ್ಟನ್ ನಿಂತಿದ್ದಾರಾ ಇಲ್ವಾ ಅನ್ನೋ ಪ್ರಶ್ನೆ ಕಾಡುತ್ತಿದೆ. ಸಂಪುಟ ವಿಸ್ತರಣೆಯಾದಾಗಿನಿಂದಲೂ ಬಿಜೆಪಿಯಲ್ಲಿ ಭಿನ್ನಮತದ ಜ್ವಾಲೆ ಭುಗಿಲೆದ್ದಿದೆ. ಮೂಲ ನಿವಾಸಿಗಳು ತಮಗೆ ಮಂತ್ರಿಗಿರಿಗೆ ಮಣೆ ಹಾಕಿಲ್ಲ ಅಂತ ಒಳಗೊಳಗೆ ಕೊತ ಅಂತ ಕುದೀತಿದ್ದಾರೆ. ಈ ಅಪಸ್ವರದ ಕಾರ್ಮೋಡ ಸರಿಯುವ ಮುನ್ನವೇ ಖಾತೆ ಕಿರಿಕ್ ಶುರುವಾಗಿದೆ. ಇದು ರಾಜಾಹುಲಿಗೆ ಇನ್ನಿಲ್ಲದಂತಹ ಟ್ರಬಲ್ ತಂದೊಡ್ಡಿದೆ. ಕೊಟ್ಟ ಖಾತೆ ಬೇಡ ಅಂತ ಕೆಲವರು ರೊಚ್ಚಿಗೆದ್ದಿದ್ರೆ ಇರುವ ಖಾತೆಯನ್ನ ಕಿತ್ತುಕೊಂಡಿದ್ದಕ್ಕೆ ಇನ್ನಷ್ಟು ಜನ ಫುಲ್ ಗರಂ ಆಗ್ಬಿಟ್ಟಿದ್ದಾರೆ. ಖಾತೆ ಹಂಚಿಕೆ ಅಸಮಾಧಾನ ಶಮನಕ್ಕೆ BSY ಇನ್ನಿಲ್ಲದ ಕಸರತ್ತನ್ನ ನಡೆಸಿತ್ತು. ಇದೇ ಮಂತ್ರಿ ಪಟ್ಟಕ್ಕಾಗಿಯೇ ಅಧಿಕಾರಕ್ಕಾಗಿಯೇ ಮಿತ್ರ ಮಂಡಳಿಯ ನಡುವೆಯೇ 3 ಬಣವಾಗಿದೆ. ಮುಂಬೈ ಟೀಮ್ ಫುಲ್ ಪೀಸ್ ಆಗಿದೆ. CM BSY ಈಗಾಗಲೇ ನೂತನ ಸಚಿವರಿಗೆ ಖಾತೆ ಹಂಚಿಕೆ ಮಾಡಿದ್ದಾರೆ. ಕೊಟ್ಟ ಖಾತೆಗಳ ಬಗ್ಗೆ ಕೆಲ ಸಚಿವರಿಗೆ ಬೇಸರವಿದ್ರೆ ಮಂತ್ರಿ ಸ್ಥಾನ ಸಿಕ್ಕಿದ್ದರೂ ಕೆಲ ವಲಸಿಗರು ಮುನಿಸಿಕೊಂಡಿದ್ದಾರೆ. CM ಖಾತೆ ಹಂಚಿಕೆಯಿಂದ ಬಹುತೇಕರು ಖುಷಿ ಇದ್ದಂತೆ ಕಾಣುತ್ತಿಲ್ಲ. ತಮ್ಮದೇ ಆದ ರೀತಿಯಲ್ಲಿ ಆಕ್ರೋಶ ಅಸಮಾಧಾನವನ್ನ ಹೊರಹಾಕ್ತಿದ್ದಾರೆ ಅತೃಪ್ತರು. ಅದರಲ್ಲೂ ಹೊಸಕೋಟೆ ಸರದಾರ ನೂತನ ಸಚಿವ MTB ನಾಗರಾಜಂತೂ ತಮಗೆ ನೀಡಿದ್ದ ಖಾತೆ ವಿರುದ್ಧ ಕೆಂಡಾಮಂಡಲವಾಗಿತ್ತು. CM ನಿರ್ಧಾರದಿಂದ ಬುಸುಗುಡುತ್ತಿದ್ದ MTB ಅಬಕಾರಿ ಖಾತೆ ನೀಡಿದ್ದಾಗ ಇದನ್ನ ತಗೊಂಡು ನಾನೇನ್ ಮಾಡ್ಲಿ, ನನಗೆ ಜನಸೇವೆ ಮಾಡೋ ಖಾತೆ ಬೇಕು ಅಂತ ಕಿಡಿಕಾರಿದ್ರು. ಈ ಖಾತೆಯಲ್ಲಿ ನಾನು ಕೆಲಸ ಮಾಡೋದಂಥ ಖಾತೆ ಅಲ್ಲ ಇದು. ನನಗೆ ಯಾವುದಾದ್ರೂ ಕೆಲಸ ಮಾಡಿ ಸಾರ್ವಜನಿಕವಾಗಿ ಕೆಲಸ ಮಾಡಿ ಪಕ್ಷಕ್ಕೆ ಒಳ್ಳೆಯ ಹೆಸರು ಬರಬೇಕು. ನಾವು ಮಾಡೋವಂಥ ಕೆಲಸ ಸಾರ್ವಜನಿಕರಿಗೆ ಬಡವ್ರಿಗೆ ಒಳ್ಳೆಯದಾಗಬೇಕು ಅಂಥ ಖಾತೆಯನ್ನು ಕೊಡಿ ಅಂತ ಕೇಳಿದ್ದೀವಿ. ಅವರು ಹೇಳಿದರು ವಸ್ತು ಖಾತೆಗಿಂತ ನಿಮ್ಗೆ ಒಳ್ಳೆ ಖಾತೆ ಕೊಡ್ತೀವಪ್ಪ ಅಂತ 5-6 ಸಾರಿ ಭರವಸೆ ಕೊಟ್ಟಿದ್ರು. ಆದರೆ ಈಗ ಈ ಖಾತೆ ಕೊಟ್ಟಿದ್ದಾರೆ. ಆ ಖಾತೆ ನಾನು ಕೆಲಸ ಮಾಡೋಂಥ ಖಾತೆ ಅಲ್ಲ ಸರ್, ಅದು ನನಗೆ ಬೇಡ ಅಂತ ಹೇಳಿ ಬಂದಿದ್ದೆ. ಸಚಿವರು ಆಕ್ರೋಶ ವ್ಯಕ್ತಪಡಿಸಿದ ಬೆನ್ನಲ್ಲೇ CMಗೆ ತಲೆಕೆಟ್ಟು ಮತ್ತೆ ಖಾತೆಗೆ ಸರ್ಜರಿ ಮಾಡಿ ಅದಲು ಬದಲು ಕೂಡ ಮಾಡಿದ್ರು. BSY ಅವರ ಅದಲಿ ಬದಲಿ ಆಟಕ್ಕೂ ಮುಂಬೈ ಟೀಮ್ ಆಕ್ರೋಶದ ಜ್ವಾಲೆ ಹೊರಹಾಕ್ತಿದೆ. ಇದೇ ವಿಚಾರವಾಗಿಯೇ ಮಿತ್ರ ಮಂಡಳಿಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಎಲ್ಲ ಬೆಳವಣಿಗೆಗಳ ನಡುವೆ ವಲಸಿಗರಲ್ಲಿ ಈಗ ಸದ್ಯಕ್ಕೆ ರಿಲೀಫ್ ಆಗಿರೋರು ಅಂದ್ರೆ ಆ ಒಂದು ಟೀಮ್. ಅದೊಂದು ಬಣ ಸದ್ಯಕ್ಕೆ ಸೇಫ್ ಆಗಿದೆ. ಆ ಟೀಮ್ ಯಾವುದು ಅನ್ನೋದನ್ನ ಹೇಳ್ತೀವಿ ನೋಡಿ. ಟೀಮ್ ನಂಬರ್ 1 ಸಚಿವ ಸ್ಥಾನಕ್ಕೆ ಕುತ್ತು ಬರದ ವಲಸಿಗರು. ಸಾಹುಕಾರ್ ತಂಟೆಗೆ ಹೋಗದ CM. ಸೋಮಶೇಖರ್ ಭೈರತಿ ಖಾತೆಗೆ ಬಿದ್ದಿಲ್ಲ ಕತ್ತರಿ. ದೋಸ್ತಿ ಸರ್ಕಾರ ಬೀಳೋದಕ್ಕೆ BSY ಸರ್ಕಾರ ಬರುವುದಕ್ಕೂ ಪ್ರಮುಖ ಕಾರಣವೇ ಮಿತ್ರ ಮಂಡಳಿ.
ಇನ್ನು ಈ ಮುಂಬೈ ಟೀಮ್ ಕಪ್ತಾನ್ ಅಂದ್ರೇನೆ ಅದು ಬೆಳಗಾವಿ ಸಾಹುಕಾರ್ ರಮೇಶ್ ಜಾರಕಿಹೊಳಿ. ವಲಸಿಗರಲ್ಲಿ ಬಹುತೇಕ ಎಲ್ಲರ ಖಾತೆಗೂ ಕತ್ತರಿ ಬಿದ್ದಿದೆ. ಆದ್ರೆ ಬೆಳಗಾವಿ ಸಾಹುಕಾರ್ ಖಾತೆ ತಂಟೆಗೆ ಮಾತ್ರ ಸಿಎಂ ಹೋಗಲಿಲ್ಲ. ಪ್ರಸ್ತುತ ಜಲಸಂಪನ್ಮೂಲ ಸಚಿವರಾಗಿರುವ ಜಾರಕಿಹೊಳಿ ಸೇಫ್ ಆಗಿದ್ದಾರೆ. ಜಲಸಂಪನ್ಮೂಲ ಖಾತೆ ಬೇರೆಯವರ ಪಾಲಾಗಬಹುದು ಅಂತ ಮೂಲ ನಿವಾಸಿಗಳು ಲೆಕ್ಕಾಚಾರ ಹಾಕಿಕೊಂಡಿದ್ರು. ಆದ್ರೆ ಅವರೆಲ್ಲರ ಲೆಕ್ಕಾಚಾರ ತಲೆಕೆಳಗಾಗಿದೆ. ಜಾರಕಿಹೊಳಿ ಖಾತೆಗೆ ಯಾವುದೇ ಕುತ್ತು ಬಂದಿಲ್ಲ. ಸದ್ಯಕ್ಕೆ ಅವರ ಖಾತೆ ಅವರ ಕೈನಲ್ಲೇ ಇದ್ದು ಸೇಫ್ ಆಗಿದ್ದಾರೆ. ಖಾತೆ ಹಂಚಿಕೆ ಅಸಮಾಧಾನದ ಬಗ್ಗೆ ಮಾತನಾಡಿದ ರಮೇಶ್ ಜಾರಕಿಹೊಳಿ, ಸಿಎಂ ಎಲ್ಲವನ್ನ ಸರಿಪಡಿಸ್ತಾರೆ, ಖಾತೆ ಬದಲಾವಣೆ ಅನಿವಾರ್ಯ, ಈ ಬಗ್ಗೆ ನಾನು ಹೆಚ್ಚಿಗೆ ಮಾತನಾಡಲ್ಲ ಅಂತ. ಇಲ್ಲ, ಸುಧಾಕರ್ ನಾವು ಉದ್ದೂರು ಮಾತಾಡಿದ್ದೇನೆ. ಆ್ಯಕ್ಚುಲಿ ನಾನು ಮುನಿರತ್ನಿಗೆ ಮಾತಾಡಬೇಕಾಗಿತ್ತು, ಆದರೆ ಎತ್ತಿನ ವೇಳೆ ವೀಕ್ಷಣೆ ಹೊಂಟಿದ್ದೇನೆ. ಸಾಯಂಕಾಲ ಬಂದು ಎಲ್ಲ ಕುಡ್ಕೊಂಡು ಮಾತಾಡ್ತೀವಿ ನಾವು. ಸರಿ ಆಗ್ತದೆ. ಸಿಎಂ ಅವರು ಸಮರ್ಥವಾಗಿ ಅದನ್ನು ಸರಿಪಡಿಸ್ತಾರೆ. ಖಾತೆ ಹಂಚಿಕೆ ಮತ್ತು ಮಂತ್ರಿಮಂಡಲ ರಚನೆಗೆ ಸಿಎಂ ಪರಮಾಧಿಕಾರ. ಅವ್ರು ಏನು ಮಾಡ್ತಾರಲ್ಲ ಬದ್ಧದೆ. ನಮ್ಮ ಶಾಸಕ ಮಿತ್ರರು ಮಂತ್ರಿ ಎಲ್ಲ ಒಕ್ಕಡದವರು. ಜಾರಕಿಹೊಳಿಯ ಈ ಹೇಳಿಕೆ ಕಳೆದ ಕೆಲ ದಿನಗಳಿಂದ ಅವರು ನಡೆದುಕೊಳ್ತಿರೋ ರೀತಿ ಎಲ್ಲವನ್ನ ಗಮನಿಸಿದ್ರೆ ಅವರಲ್ಲಿ ಬದಲಾವಣೆಯಾದಂತೆ ಅನ್ನಿಸ್ತಿದೆ. ಯಾವ ಮಿತ್ರ ಮಂಡಳಿಗೆ ನಾನೇ ನಾಯಕ, ನಾವೆಲ್ಲರೂ ಒಗ್ಗಟ್ಟಾಗಿದ್ದೇವೆ, ನಮ್ಮಲ್ಲಿ ಎಲ್ಲರಿಗೂ ಸಚಿವ ಸ್ಥಾನ ಸಿಗಲೇಬೇಕು ಅಂತ ಪ್ರಾರಂಭದಲ್ಲಿ ಗುಡುಗಿದ್ರು. ಆದ್ರೆ ಇತ್ತೀಚೆಗೆ ಅವರ ವರಸೆಯೇ ಬದಲಾಗಿದೆ. ಸಚಿವ ಸಂಪುಟ ವಿಸ್ತರಣೆಯ ಟೈಮ್ನಲ್ಲೂ ರಮೇಶ್ ಮುನಿರತ್ನ ಪರ ಯಾವುದೇ ಲಾಬಿ ಮಾಡಿಲ್ಲ. ಸಂಪುಟ ವಿಸ್ತರಣೆಗೂ ತಮಗೂ ಯಾವುದೇ ರೀತಿ ಸಂಬಂಧನೇ ಇಲ್ಲ ಅನ್ನೋ ರೀತಿ ಕೈ ಎತ್ತಿ ಬಿಟ್ಟಿದ್ರು. ತಮ್ಮ ಮಿತ್ರ ಮಂಡಳಿ ಬಿಟ್ಟು ಯೋಗೇಶ್ವರ್ ಪರ ಬ್ಯಾಟ್ ಬೀಸಿದ್ರು. ಈಗಲೂ ಅಷ್ಟೇ ಮುಂಬೈ ಟೀಮ್ನ ಸದಸ್ಯರ ಖಾತೆಯನ್ನ ಸಿಎಂ ಕಿತ್ತುಕೊಂಡಿದ್ರು. ತುಟಿಕ್ ಪಿಟಿಕ್ ಅನ್ನುತ್ತಿಲ್ಲ ಸಾಹುಕಾರ್. ಹಾಗೆ ಇನ್ನೊಂದು ಕಡೆ ಸಹಕಾರಿ ಸಚಿವ ಎಸ್ ಟಿ ಸೋಮಶೇಖರ್ ಹಾಗೂ ನಗರಾಭಿವೃದ್ಧಿ ಸಚಿವ ಭೈರತಿ ಬಸವರಾಜ್ ಖಾತೆಗೂ ಯಾವುದೇ ರೀತಿ ಕೊಕ್ಕೆ ಬಿದ್ದಿಲ್ಲ. ಇವರು ತಮ್ಮ ಸಚಿವ ಸ್ಥಾನವನ್ನು ಉಳಿಸಿಕೊಂಡು ಸೆಟ್ಲ್ ಆಗಿದ್ದಾರೆ. ಸಿಎಂ ಇವರ ಖಾತೆಯ ತಂಟೆಗೆ ಹೋಗಲಿಲ್ಲ. ಸಚಿವ ಸಂಪುಟ ವಿಸ್ತರಣೆಯ ಸಮಯದಲ್ಲೂ ಭೈರತಿ ಹಾಗೂ ಸೋಮಶೇಖರ್ ತಮ್ಮ ಕುಚಿಕು ಮುನಿರತ್ನ ಪರ ಬ್ಯಾಟ್ ಬೀಸದೆ ಇರೋದನ್ನ ನಾವು ಇಲ್ಲಿ ನೆನಪಿಸಿಕೊಳ್ಳಬಹುದು. ಹಾಗೆ ಬಿಸಿ ಪಾಟೀಲ್, ಶ್ರೀಮಂತ ಪಾಟೀಲ್ ಖಾತೆಗೂ ಕೂಡ ಕೊಕ್ಕೆ ಬಿದ್ದಿಲ್ಲ. ಟೀಮ್ ನಂಬರ್ 2 ಇದ್ದ ಖಾತೆ ಕಳೆದುಕೊಂಡ ಮಿತ್ರ ಮಂಡಳಿ. ಸುಧಾಕರ್ ಉನ್ನತ ವೈದ್ಯಕೀಯ ಶಿಕ್ಷಣ ಖಾತೆಗೆ ಕೊಕ್ಕೆ. ಬಿಎಸ್ವೈ ಸಂಪುಟದಲ್ಲಿ ವಲಸಿಗರ ಖಾತೆಗೆ ಹೆಚ್ಚು ಕೊಕ್ಕೆ ಬಿದ್ದಿದೆ. ಡಾಕ್ಟರ್ ಸುಧಾಕರ್ ಆರೋಗ್ಯ ಮತ್ತು ಉನ್ನತ ವೈದ್ಯಕೀಯ ಶಿಕ್ಷಣ ಸಚಿವರಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಆದ್ರೆ ಖಾತೆ ಹಂಚಿಕೆ ಟೈಮ್ನಲ್ಲಿ ಇವರ ಕೈನಲ್ಲಿದ್ದ ಉನ್ನತ ವೈದ್ಯಕೀಯ ಶಿಕ್ಷಣ ಖಾತೆಗೆ ಕೊಕ್ಕೆ ಬಿದ್ದಿದೆ. ಇದರಿಂದ ಸುಧಾಕರ್ ಸಿಎಂ ವಿರುದ್ಧ ಒಳಗೊಳಗೆ ಕೊತ ಅಂತ ಕುದಿಯುತ್ತಿದ್ದಾರೆ. ಕೊರೋನಾ ನಿಯಂತ್ರಣದಲ್ಲಿ ಬಿಜೆಪಿ ವರಿಷ್ಠರೇ ಮೆಚ್ಚುಗೆ ವ್ಯಕ್ತಪಡಿಸಿದ್ದು, ಈಗ ಒಂದು ಖಾತೆ ವಾಪಸ್ ಪಡೆದಿರುವುದು ಸುಧಾಕರ್ ಕೋಪ ನೆತ್ತಿಗೇರಿಸಿತ್ತು. ಈ ಬಗ್ಗೆ ಮಾತನಾಡಿದ್ದ ಸುಧಾಕರ್, ನಾನು ಬಿಜೆಪಿಗೆ ಬರುವಾಗ ಏನೇನು ಮಾತುಕತೆ ಆಗಿತ್ತು ಅನ್ನೋದು ನನಗೆ ಗೊತ್ತು, ಈ ಬಗ್ಗೆ ಸಿಎಂ ಹತ್ರ ಮಾತಾಡ್ತೀನಿ ಅಂದ್ರು. ವೈಯಕ್ತಿಕವಾದಂಥ ವಿಚಾರ ಅಲ್ಲ ನಂದು. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೂ ಹೇಳಿದ್ದೆ, ನಾನೇನು ಯಾವ ಇಲಾಖೆಗೂ ಕಟ್ಕೊಂಡು ಬಿದ್ದಿಲ್ಲ. ಹಾಗಾಗಿ ಎರಡೂ ಇಲಾಖೆಗಳನ್ನ ತಾವು ಯಾರಿಗಾದ್ರೂ ಕೊಡಬೇಕು ಅಂತಿದ್ರೆ ಎರಡರನ್ನು ಕೂಡ ಒಬ್ಬರಿಗೆ ಕೊಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೆ ಅಷ್ಟೇ. ಅದನ್ನ ನಾನು ಇವತ್ತು ಅವ್ರ ಜೊತೆ ಮಾತಾಡ್ತೀನಿ. ಪೌರಾಡಳಿತಕ್ಕೆ ಸೀಮಿತವಾದ್ರ ಎಂಟಿಬಿ. ಗೋಪಾಲಯ್ಯ, ಶಂಕರ್ ಖಾತೆಯಲ್ಲಿ ಅದಲಿ ಬದಲಿ. ಹಾಗೆ ಮತ್ತೊಂದು ಕಡೆ ಖಾತೆ ರೇಸ್ನಲ್ಲಿ ಲೆಕ್ಕಾಚಾರ ಉಲ್ಟಾ ಆಗಿದ್ದು ಅಂದ್ರೆ ಅದು ಎಂಟಿಬಿ ನಾಗರಾಜ್ದು. ಎಂಟಿಬಿ ಈ ಹಿಂದೆಯೇ ಬಿಎಸ್ವೈ ಸರ್ಕಾರಕ್ಕೆ ಬರುವಾಗಲೇನೆ ತಮ್ಮ ವಸತಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಬಂದಿದ್ರು. ಆಗ ಬಿಎಸ್ವೈ ನೀವು ಬಯಸಿದ ಖಾತೆಯನ್ನೇ ನೀಡಲಾಗುತ್ತೆ ಅಂತ ಭರವಸೆ ನೀಡಿದ್ರು. ಆದ್ರೆ ಈಗ ಬಿಎಸ್ವೈ ಕೊಟ್ಟ ಮಾತಿನಂತೆ ನಡೆದುಕೊಂಡಿಲ್ಲ. ಎಂಟಿಬಿ ವಸತಿ ಖಾತೆ ಅಥವಾ ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ಡಿಮಾಂಡ್ ಇಟ್ಟಿದ್ರು. ಸಿಎಂ ಮುಂದೆ ಬಿಗಿಪಟ್ಟು ಹಿಡಿದು ಕುಳಿತಿದ್ರು. ಮೊದಲು ಎಂಟಿಬಿಗೆ ಅಬಕಾರಿ ಖಾತೆ ನೀಡಿದ್ರು ಬಿಎಸ್ವೈ. ನಂತರ ಎಂಟಿಬಿ 2 ದಿನಕ್ಕೂ ನಾನು ಅಬಕಾರಿ ಖಾತೆಯಲ್ಲಿ ಕೆಲಸ ಮಾಡಲ್ಲ, ನನಗೆ ಜನಸೇವೆ ಮಾಡುವ ಖಾತೆ ಬೇಕು ಅಂತ ಖ್ಯಾತೆ ತೆಗೆದಿತ್ತು. ಎಂಟಿಬಿ ಕೋಪಕ್ಕೆ ಗುರಿಯಾದ ಬಿಎಸ್ವೈ ಮತ್ತೆ ಎಂಟಿಬಿ ಖಾತೆಯಲ್ಲಿ ಅದಲು ಬದಲು ಮಾಡಿದ್ರು. ಆರ್ ಶಂಕರ್ಗೆ ನೀಡಿದ್ದ ಪೌರಾಡಳಿತ ಖಾತೆ ಹಾಗೂ ಅದರ ಜೊತೆಗೆ ಸಕ್ಕರೆ ಖಾತೆಯನ್ನು ಕೂಡ ಎಂಟಿಬಿಗೆ ನೀಡಿದ್ದಾರೆ. ಆದ್ರೆ ಇದರಿಂದ ಎಂಟಿಬಿ ಸಂತುಷ್ಟವಾದಂತೆ ಕಾಣ್ತಿಲ್ಲ. ಅದಲಿ ಬದಲಿ ಆಟಕ್ಕೆ ಸಿಡಿದೆದ್ದ ಸಚಿವರು. ಈ ಹಿಂದೆ ಆಹಾರ ನಾಗರಿಕ ಸಚಿವರಾಗಿದ್ದ ಗೋಪಾಲಯ್ಯಗೆ ಅವರ ಖಾತೆಯನ್ನ ಕಸಿದುಕೊಂಡಿದ್ದು ಈಗ ಅಬಕಾರಿ ಖಾತೆ ನೀಡಲಾಗಿದೆ. ಹಾಗೆ ಪೌರಾಡಳಿತ ಮತ್ತು ತೋಟಗಾರಿಕೆ ಸಚಿವರಾಗಿದ್ದ ನಾರಾಯಣಗೌಡ ಖಾತೆಗೂ ಕೊಕ್ಕೆ ಬಿದ್ದಿದ್ದು ಯುವಜನ ಸೇವೆ ಸಬಲೀಕರಣ ಖಾತೆ ನೀಡಲಾಗಿದೆ. ಹಾಗೆ ಆರ್ ಶಂಕರ್ಗೆ ಮೊದಲು ಪೌರಾಡಳಿತ ಖಾತೆ ನೀಡಲಾಗಿತ್ತು. ಆದ್ರೆ ನಂತರ ಖಾತೆ ಮರುಹಂಚಿಕೆಯಲ್ಲಿ ತೋಟಗಾರಿಕೆ ಮತ್ತು ರೇಷ್ಮೆ ಖಾತೆ ನೀಡಿ ತೇಪೆ ಹಚ್ಚಲಾಯಿತು. ಸಂಪುಟ ವಿಸ್ತರಣೆ ಸಮಯದಲ್ಲಿ ಎಚ್ ನಾಗೇಶ್ ಅಬಕಾರಿ ಖಾತೆಗೂ ಕೊಕ್ಕೆ ಬಿದ್ದಿದ್ದು ಅವರಿಂದ ಬಿಎಸ್ವೈ ರಾಜೀನಾಮೆ ಪಡೆದುಕೊಂಡಿದ್ರು. ನಂತರ ಬಂಡಾಯ ಶಮನಕ್ಕೆ ನಿಗಮ ಮಂಡಳಿಯಲ್ಲಿ ಅವರಿಗೆ ಸ್ಥಾನ ನೀಡಿದ್ರು. ಟೀಮ್ ನಂಬರ್ 3 ಸಚಿವ ಸ್ಥಾನವೇ ಸಿಗದೆ ಚಡಪಡಿಸುತ್ತಿರೋ ವಲಸಿಗರು. ಕೆಲವರಿಗೆ ಸಚಿವ ಸ್ಥಾನ ಸೇಫ್ ಆಗಿದ್ರೆ ಇನ್ನು ಕೆಲವರಿಗೆ ಇದ್ದ ಮಂತ್ರಿಗಿರಿಗೆ ಕೊಕ್ಕೆ ಬಿದ್ದಿದೆ. ಇವರದ್ದೆಲ್ಲ ಒಂದು ಕಥೆ ಆದ್ರೆ ಇನ್ನು ಕೆಲವರಿಗೆ ಮಂತ್ರಿ ಪಟ್ಟ ಅನ್ನೋದು ಮರೀಚಿಕೆಯೇ ಆಗ್ಬಿಟ್ಟಿದೆ. ಬಿಎಸ್ವೈ ಸರ್ಕಾರ ಬಂದರೂ ಅವರಿಗೆ ಮಂತ್ರಿ ಭಾಗ್ಯ ಸಿಕ್ಕಿಲ್ಲ. 3 ಬಾರಿ ಸಂಪುಟ ವಿಸ್ತರಣೆ ಆದ್ರೂ ಸಚಿವ ಪಟ್ಟ ದಕ್ಕಿಲ್ಲ. ಎಲೆಕ್ಷನ್ ನಲ್ಲಿ ಗೆದ್ದು ಬಿಗಿದ್ರೂ ಅವರಿಗೆ ಅದೃಷ್ಟ ಒಲಿದು ಬರಲಿಲ್ಲ.
ಮಂತ್ರಿಗಿರಿ ಸಿಗದೆ ಚಾತಕ ಪಕ್ಷಿಯಂತೆ ಕಾಯ್ತಾ ಇರೋರು ಅಂದ್ರೆ ಹಳ್ಳಿ ಹಕ್ಕಿ ಎಚ್ ವಿಶ್ವನಾಥ್, ಮಹೇಶ್ ಕುಮಟಳ್ಳಿ ಹಾಗೂ ಮುನಿರತ್ನ ಮಿತ್ರ ಮಂಡಳಿಯ ಈ ಮೂವರಿಗೂ ಇಲ್ಲಿವರೆಗೂ ಮಿನಿಸ್ಟರ್ ಭಾಗ್ಯ ಒಲಿದು ಬಂದಿಲ್ಲ. ಇಲ್ಲಿ ಎಚ್ ವಿಶ್ವನಾಥ್ ಉಪಚುನಾವಣೆಯಲ್ಲಿ ಸೋತಿದ್ದಾರೆ. ಅವರ ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿದೆ. ಹಾಗಾಗಿ ಅವರಿಗೆ ಇನ್ನೂ ಮಂತ್ರಿ ಪಟ್ಟ ಒಲಿದಿಲ್ಲ. ಸಿಎಂ ವಿರುದ್ಧ ಕೆಂಡಾಮಂಡಲವಾಗೋ ಹಳ್ಳಿ ಹಕ್ಕಿ ಆಗಾಗ ಗುಟ್ರು ಹಾಕ್ತಾನೆ ಇರುತ್ತೆ. ಇನ್ನೊಂದು ಕಡೆ ಮೊದಲ ಬೈ ಎಲೆಕ್ಷನ್ ನಲ್ಲೇ ಗೆಲುವಿನ ನಗಾರಿ ಬಾರಿಸಿ ವರ್ಷವಾದ್ರೂ ಮಹೇಶ್ ಕುಮಟಳ್ಳಿಗೆ ಸಚಿವ ಪಟ್ಟ ಇನ್ನೂ ದಕ್ಕಿಲ್ಲ. ಇನ್ನೊಂದು ಕಡೆ ಮುನಿರತ್ನ ಅವರನ್ನ ಸಚಿವರನ್ನಾಗಿ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದ ಸಿಎಂ ಆ ಮಾತಿನಿಂದ ವಿಮುಖರಾಗಿದ್ದಾರೆ. ಈ ಬಾರಿಯ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಮುನಿರತ್ನ ಅವರಿಗೆ ಸಚಿವರಾಗೋ ಅದೃಷ್ಟವೇ ಸಿಕ್ಕಿಲ್ಲ. ಹೀಗೆ ಮನೆಯೊಂದು ಮೂರು ಬಾಗಿಲು ಎಂಬಂತೆ ಮಿತ್ರ ಮಂಡಳಿಯಲ್ಲಿ 3 ಟೀಮ್ ಆಗಿದೆ. ದೊಡ್ಡ ಕಂದಕವೇ ಸೃಷ್ಟಿಯಾಗಿದೆ. ಇಷ್ಟು ದಿನ ಸಾಹುಕಾರ್ ಮನೆಯಲ್ಲಿ ಈ ರೀತಿ ರಹಸ್ಯ ಸಭೆಗಳು ನಡೀತಿದ್ವು. ಈಗ ಮಿತ್ರ ಮಂಡಳಿಯ ಸಭೆ ಸುಧಾಕರ್ ಮನೆಯಲ್ಲಿ ನಡೀತಿರೋದು ಹಲವು ಕುತೂಹಲಗಳನ್ನ ಹುಟ್ಟುಹಾಕಿದೆ. ಖಾತೆ ಹಂಚಿಕೆ ವಿಚಾರ ಸಿಎಂಗೆ ಬಿಡಿಸಲಾರದ ಕಗ್ಗಂಟಾಗಿ ಹೋಗಿದೆ. ಸಚಿವರು ಸಿಡಿದೆದ್ದ ಬೆನ್ನಲ್ಲೇ ಬಿಎಸ್ವೈ ಮತ್ತೆ ಖಾತೆ ಮರುಹಂಚಿಕೆ ಮಾಡಿದ್ದಾರೆ. ಹಾಗಾದ್ರೆ ಯಾರಿಗೆ ಯಾವ ಖಾತೆ ಸಿಕ್ಕಿದೆ? ಈ ಬಗ್ಗೆ ಹೇಳ್ತೀವಿ ಸ್ಮಾಲ್ ಬ್ರೇಕ್ನ ಬಳಿಕ. ದೊಡ್ಡ ತಲೆನೋವನ್ನ ತಂದೊಡ್ಡಿತ್ತು. ಕೊಟ್ಟ ಖಾತೆಗಳಿಂದ ಕೆಲವರು ಅಸಮಾಧಾನವಾಗಿದ್ರು. ಹಾಗಾಗಿ ರಾಜಾಹುಲಿ ಮತ್ತೊಮ್ಮೆ ಖಾತೆಗೆ ಸರ್ಜರಿ ಮಾಡಿದ್ರು. ಖಾತೆ ಮರುಹಂಚಿಕೆ ಮಾಡಿದ್ರು. ಎಂಟಿಬಿಗೆ ಕೇಳಿದ ಖಾತೆಯೇ ಸಿಕ್ತಾ? ಆರ್ ಶಂಕರ್ಗೆ ಕೊಕ್ಕೆ ಹಾಕಿದ್ರ ಸಿಎಂ? ಈ ಬಗ್ಗೆ ಹೇಳ್ತೀವಿ ನೋಡಿ. ಖಾತೆಗಳಿಗೆ ಸರ್ಜರಿ ಮಾಡಿದ ಬಿಎಸ್ವೈ. ಬಿಜೆಪಿಯಲ್ಲಿ ಸಂಪುಟ ವಿಸ್ತರಣೆ ಯಾವ ರೀತಿ ಡ್ರಾಮಾಗಳಿಂದ ಕೂಡಿತ್ತು, ಈಗ ಖಾತೆ ಹಂಚಿಕೆ ವಿಚಾರದಲ್ಲಿ ಅಷ್ಟೇ ಹೈ ಡ್ರಾಮಾ ನಡೆಯಿತು. ಗುರುವಾರ ಸಿಎಂ ಬಿಎಸ್ವೈ ನೂತನವಾಗಿ ಆಯ್ಕೆಯಾಗಿದ್ದ ಸಚಿವರಿಗೆ ಆಯಾ ಖಾತೆಯನ್ನ ಹಂಚಿದ್ರು. ಕೆಲವರಿಂದ ಖಾತೆ ಕಿತ್ಕೊಂಡ್ರು, ಕೆಲವರಿಗೆ ಇಷ್ಟವಿಲ್ಲದೇ ಇರೋ ಖಾತೆ ನೀಡಿದ್ರು. ಸಿಎಂ ಈ ನಿರ್ಧಾರದ ವಿರುದ್ಧ ಹಲವು ಮೂಲ ನಿವಾಸಿಗಳು, ವಲಸಿಗರು ಕೆಂಡಕಾರಿದ್ರು. ಗುರುವಾರ ಸಿಎಂ ನೇತೃತ್ವದಲ್ಲಿ ನಡೆದ ಸಚಿವ ಸಂಪುಟ ಸಭೆಗೆ ಗೈರಾಗೋದರ ಮೂಲಕ ತಮ್ಮ ಆಕ್ರೋಶ ಹೊರಹಾಕಿದ್ರು. ಯಾವಾಗ ಭಿನ್ನಮತದ ಜ್ವಾಲೆ ಭುಗಿಲೆಳೆತೋ ತಕ್ಷಣಕ್ಕೆ ಎಚ್ಚೆತ್ತ ಸಿಎಂ ಮತ್ತೆ ಖಾತೆಗಳನ್ನ ಅದಲಿ ಬದಲಿ ಮಾಡಿದ್ದಾರೆ. ಯಾರ್ಯಾರಿಗೆ ಯಾವ ರೀತಿ ಖಾತೆ ಮರುಹಂಚಿಕೆ ಮಾಡಲಾಗಿದೆ ಅನ್ನೋದನ್ನ ತೋರಿಸ್ತೀವಿ. ಅರವಿಂದ ಲಿಂಬಾವಳಿಗೆ ಅರಣ್ಯ ಖಾತೆ ಜೊತೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನೀಡಲಾಗಿದೆ. ಮಾಧುಸ್ವಾಮಿಗೆ ವೈದ್ಯಕೀಯ ಶಿಕ್ಷಣದ ಜೊತೆಗೆ ಹೆಚ್ಚುವರಿಯಾಗಿ ಹಜ್ ಮತ್ತು ವಕ್ಫ್ ಖಾತೆ ದೊರಕಿದೆ. ಎಂಟಿಬಿ ತಿರಸ್ಕರಿಸಿದ್ದ ಅಬಕಾರಿ ಖಾತೆಯನ್ನು ಕೆ ಗೋಪಾಲಯ್ಯಗೆ ನೀಡಲಾಗಿದೆ. ಸಿಡಿದೆದ್ದ ಎಂಟಿಬಿ ನಾಗರಾಜ್ಗೆ ಪೌರಾಡಳಿತ ಮತ್ತು ಸಕ್ಕರೆ ಖಾತೆ ನೀಡಲಾಗಿದೆ. ಆರ್ ಶಂಕರ್ಗೆ ತೋಟಗಾರಿಕೆ ಮತ್ತು ಹೆಚ್ಚುವರಿಯಾಗಿ ರೇಷ್ಮೆ ಖಾತೆಯ ಹೊಣೆ ನೀಡಲಾಗಿದೆ. ಎರಡನೇ ಬಾರಿ ಖಾತೆ ಹಂಚಿಕೆಯಲ್ಲೂ ಅಸಮಾಧಾನ ಭುಗಿಲೆದ್ದಿದೆ. ಸಿಎಂ ಈ ರೀತಿ ನಿರ್ಧಾರ ಕೈಗೊಂಡ ಬೆನ್ನಲ್ಲೇ ಆರ್ ಶಂಕರ್ ಸಿಡಿದೆದ್ದು. ಅಸಮಾಧಾನಿತರನ್ನ ಸಮಾಧಾನ ಮಾಡುವುದಕ್ಕಾಗಿ ಬಿಎಸ್ವೈ ಇನ್ನಿಲ್ಲದ ಹರಸಾಹಸ ಪಡುತ್ತಿದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ ಸಚಿವರೊಂದಿಗೆ ಕುಳಿತು ಸಭೆ ಕೂಡ ನಡೆಸಿದ್ದಾರೆ. ಪವರ್ ಹೌಸ್ ಆದ ಸುಧಾಕರ್ ಹೌಸ್ ಕ್ಯಾಪ್ಟನ್ ಇಂದ ಅಂತರ ಕಾಯ್ದುಕೊಂಡ್ರ ಮುಂಬೈ ಟೀಮ್. ಯಾವಾಗಿನಿಂದ ಸಿಎಂ ಬಿಎಸ್ವೈ ಖಾತೆ ಅದಲು ಬದಲು ಮಾಡಿದ್ರು ಮಿತ್ರ ಮಂಡಳಿ ಬಿಎಸ್ವೈ ವಿರುದ್ಧವೇ ಕೊತ ಅಂತ ಕುದಿತಿದ್ದಾರೆ. ಈ ಹಿನ್ನೆಲೆ ಕಳೆದ 2 ದಿನಗಳಿಂದ ಸಚಿವ ಸುಧಾಕರ್ ಮನೆಯಲ್ಲಿ ಮುಂಬೈ ಟೀಮ್ ಗುಪ್ತಾಗಿ ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಮಾಡಿದ್ರು. ಸುಧಾಕರ್ಗೆ ಉನ್ನತ ವೈದ್ಯಕೀಯ ಶಿಕ್ಷಣ ಖಾತೆ ಕಿತ್ತುಕೊಂಡಿದ್ದು, ಗೋಪಾಲಯ್ಯಗೆ ಆಹಾರ ಖಾತೆ ಕಿತ್ತುಕೊಂಡಿದ್ದು, ಎಂಟಿಬಿಗೆ ಬಯಸಿದ ಖಾತೆ ಸಿಕ್ಕದೇ ಇರೋದು, ಈ ಎಲ್ಲ ವಿಚಾರಗಳು ಕೂಡ ಚರ್ಚೆ ಆಯಿತು. ವೀಕ್ಷಕರೇ, ಇಲ್ಲೊಂದು ವಿಚಾರವನ್ನ ನೀವು ಗಮನಿಸಲೇಬೇಕು. ಈ ಹಿಂದೆ ಮುಂಬೈ ಕಂಪನಿಯಲ್ಲಿ ಏನೇ ಪ್ರಾಬ್ಲಮ್ ಆದ್ರೂ ಎಲ್ಲರೂ ತಮ್ಮ ಕ್ಯಾಪ್ಟನ್ ರಮೇಶ್ ಜಾರಕಿಹೊಳಿ ಬಳಿ ಹೋಗ್ತಿದ್ರು. ಅವರ ನೇತೃತ್ವದಲ್ಲಿಯೇ ಮೀಟಿಂಗ್ಗಳು ನಡೀತಿತ್ತು. ಆದ್ರೆ ಈಗ ಸಾಹುಕಾರ್ ಹಾಗೂ ಉಳಿದವರ ನಡುವೆ ಸಂಬಂಧ ಮೊದಲಿನ ರೀತಿ ಇಲ್ಲ. ಮುಂಬೈ ಕಂಪನಿಯ ನಡುವಿನ ಸಂಬಂಧ ಹಳಿಸಿದಂತೆ ಕಾಣಿಸ್ತಿದೆ. ಈ ಕಡೆ ರಮೇಶ್ ಜಾರಕಿಹೊಳಿ ಕೂಡ ಎಲ್ಲರಿಂದ ಅಂತರ ಕಾಯ್ದುಕೊಂಡಂತೆ ಕಾಣಿಸ್ತಿದೆ. ಹಾಗಾಗಿ ಮಿತ್ರ ಮಂಡಳಿಯೆಲ್ಲ ಡಾಕ್ಟರ್ ಮನೆಯಲ್ಲಿ ಸಭೆಗೆ ಸೇರಿದ್ರು ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಮುಂಬೈ ಟೀಮ್ ಮಾತ್ರವಲ್ಲ, ಮೂಲವಾಸಿಗಳು ಕೂಡ ಸಿಎಂ ವಿರುದ್ಧ ಕೊತ ಅಂತ ಕುದಿತಿದ್ದಾರೆ. ಅವರಲ್ಲಿಯೂ ಹಲವರ ಖಾತೆಯನ್ನ ಕಸಿದುಕೊಳ್ಳಲಾಗಿದೆ. ಸಚಿವರ ಈ ಅಸಮಾಧಾನದ ಬೆಂಕಿ ಸರ್ಕಾರವನ್ನೇ ಸುಡುತ್ತಾ? ಈ ಬಗ್ಗೆ ಹೇಳ್ತೀವಿ ಬ್ರೇಕ್ ಆದ್ಮೇಲೆ. ರಾಜಾಹುಲಿ ವಿರುದ್ಧ ರೆಬಲ್ ಆಗಿದ್ದಾರೆ. ಖಾತೆಗೆ ಕತ್ತರಿ ಹಾಕಿದ್ರಿಂದ ಆಕ್ರೋಶಗೊಂಡಿದ್ದಾರೆ. ಮಿತ್ರ ಮಂಡಳಿ ಮೂಲವಾಸಿಗಳ ಕೆಂಗಣ್ಣಿಗೆ ಗುರಿಯಾಗ್ತಾರಾ ಬಿಎಸ್ವೈ? ಸರ್ಕಾರಕ್ಕೆ ಕಂಟಕ ತರ್ತಾರ ಸಿಡಿದೆದ್ದ ಸಚಿವರು? ಈ ಬಗ್ಗೆ ಹೇಳ್ತೀವಿ ನೋಡಿ.
ಕೇವಲ ವಲಸಿಗರು ಮಾತ್ರವಲ್ಲ, ಮೂಲವಾಸಿಗಳ ಖಾತೆಗೂ ಕೂಡ ಕೊಕ್ಕೆ ಹಾಕಲಾಗಿದೆ. ನೂತನ ಸಚಿವರಿಗೆ ಅವರು ಬಯಸಿದ ಖಾತೆಗಳು ಸಿಕ್ಕಿಲ್ಲ ಅನ್ನೋ ಬೇಸರ ಕೂಡ ಇದೆ ಅನ್ನೋ ಮಾತಿದೆ. ಸಚಿವ ಮಾಧುಸ್ವಾಮಿ ಅವರ ಬಳಿ ಇದ್ದ ಕಾನೂನು ಮತ್ತು ಸಂಸದೀಯ ವ್ಯವಹಾರ, ಸಣ್ಣ ನೀರಾವರಿ ಎರಡೂ ಖಾತೆಗಳನ್ನು ವಾಪಸ್ ಪಡೆದು ವೈದ್ಯಕೀಯ ಶಿಕ್ಷಣ ಖಾತೆ ನೀಡಲಾಗಿದೆ. ಸಣ್ಣ ನೀರಾವರಿ ಸ್ಥಾನ ವಾಪಸ್ ಪಡೆಯೋದಾದ್ರೆ ನನಗೆ ಸಚಿವ ಸ್ಥಾನವೇ ಬೇಡ ಅಂತ ತಮ್ಮ ಅಸಮಾಧಾನ ಹೊರಹಾಕಿದ್ರು. ಇನ್ನೊಂದು ಕಡೆ ಬಿಎಸ್ವೈ ಆಪ್ತ ಸಚಿವ ಅರವಿಂದ ಲಿಂಬಾವಳಿ ಬೆಂಗಳೂರು ನಗರಾಭಿವೃದ್ಧಿ ಮೇಲೆ ಕಣ್ಣಿಟ್ಟಿದ್ರು. ಆದ್ರೆ ಅವರಿಗೆ ಅರಣ್ಯ ಖಾತೆ ನೀಡಲಾಗಿದೆ. ಮುರುಗೇಶ್ ನಿರಾಣಿ ಕೈಗಾರಿಕಾ ಖಾತೆ ನಿರೀಕ್ಷೆ ಮಾಡಿದ್ರು, ಆದ್ರೆ ಅವರಿಗೆ ಗಣಿ ಖಾತೆ ನೀಡಲಾಗಿದೆ. ಹೀಗಾಗಿ ಮೂಲವಾಸಿಗಳು ಕೂಡ ರಾಜಾಹುಲಿ ವಿರುದ್ಧ ರೆಬೆಲ್ ಆಗಿದ್ದಾರೆ. ಇನ್ನೊಂದು ಕಡೆ ವಿಜಯೇಂದ್ರ ಖಾತೆ ಬದಲಾವಣೆಯಲ್ಲಿ ಹಸ್ತಕ್ಷೇಪ ಮಾಡಿದ್ದಾರೆ ಅನ್ನೋ ಆರೋಪಗಳು ಕೇಳಿಬಂದಿತ್ತು. ಈ ಬಗ್ಗೆ ಪ್ರತಿಕ್ರಿಯಿಸಿದ ವಿಜಯೇಂದ್ರ, ಖಾತೆ ಹಂಚಿಕೆಯಲ್ಲಿ ನನ್ನ ಪಾತ್ರವೇ ಇಲ್ಲ ಅಂದ್ರು. ಸಚಿವರು ಅಥವಾ ಸಂಪುಟದ ವಿಸ್ತಾರ ಇದ್ರ ಬಗ್ಗೆ ಖಾತೆ ಬಗ್ಗೆ ಯಾರು ಪ್ರತಿಕ್ರಿಯೆ ಕೊಟ್ಟಿದ್ದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವ್ರ ಜೊತೆ ಚರ್ಚೆ ಮಾಡಿ ಅದು ಸರಿ ಮಾಡ್ತಕ್ಕಂಥ ಕೆಲಸವನ್ನ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾರೆ. ಮೂಲ ವಲಸಿಗರ ಆಕ್ರೋಶಕ್ಕೆ ಗುರಿಯಾಗಿರೋ ಬಿಎಸ್ವೈ ಈಗ ಫುಲ್ ಟೆನ್ಷನ್ ನಲ್ಲಿದ್ದಾರೆ. ಖಾತೆ ಅವರನ್ನ ಇನ್ನಿಲ್ಲದಂತೆ ಸಂಕಷ್ಟಕ್ಕೆ ತಳ್ಳಿದೆ. ಒಂದು ವೇಳೆ ಸಚಿವರು ಇದೇ ರೀತಿ ಸಿಡಿದಿದ್ರೆ, ಮುನಿಸ್ಕೊಂಡ್ರೆ ಸರ್ಕಾರಕ್ಕೆ ಆಪತ್ತು ಕಟ್ಟಿಟ್ಟ ಬುದ್ಧಿ. ಸಚಿವರು ಸಿಎಂಗೆ ಸರಿಯಾಗಿ ಸಹಕರಿಸದೆ ಹೋದ್ರೆ ಸರ್ಕಾರ ಸ್ಥಿರವಾಗಿ ನಡೆಯೋದಿಲ್ಲ. ಇದರಿಂದ ಸರ್ಕಾರಕ್ಕೆ ಅನಿಶ್ಚಿತತೆ ಎದುರಾಗುತ್ತೆ. ಸರ್ಕಾರ ಬಿದ್ರೂ ಬೀಳಬಹುದು. ಆಡಳಿತ ವಿರೋಧಿ ಅಲೆ ಎದ್ರೂ ಮಿನಿಸ್ಟರ್ಗಳು ಸಿಎಂಗೆ ಸಪೋರ್ಟ್ ಮಾಡದಿದ್ರೆ ಸರ್ಕಾರಕ್ಕೆ ಆಪತ್ತು ಕಟ್ಟಿಟ್ಟ ಬುದ್ಧಿ. ಮಿತ್ರ ಮಂಡಳಿಯಲ್ಲಿ ಬಿರುಕಿದೆ ಅನ್ನೋ ಮಾತುಗಳು ಜೋರಾಗಿ ಓಡಾಡ್ತಾ ಇದ್ರು. ಸಾಹುಕಾರ್ ನಾವೆಲ್ಲರೂ ಒಟ್ಟಿಗೆ ಇದ್ದೇವೆ, ಎಲ್ಲರಿಗೂ ಸಚಿವ ಸ್ಥಾನ ಸಿಗುತ್ತೆ ಅಂತಾರೆ. ಮಿತ್ರ ಮಂಡಳಿಯ ಸದಸ್ಯರು ಕೂಡ ನಮ್ಮಲ್ಲಿ ಒಗ್ಗಟ್ಟಿದೆ, ನಾವೆಲ್ಲರೂ ಬಿಜೆಪಿಯ ಸದಸ್ಯರೇ, ನಮ್ಮಲ್ಲಿ ಯಾವುದೇ ಬಿರುಕುಗಳಿಲ್ಲ ಅಂತ ಊಹಾಪೋಹಕ್ಕೆ ತೆರೆ ಎಳೆದಿದ್ದಾರೆ. ಖಾತೆ ಮರು ಹಂಚಿಕೆಯಾದ್ರೂ ಇನ್ನೂ ಭಿನ್ನಮತದ ಜ್ವಾಲೆ ಆರಿಲ್ಲ. ಎಂಟಿಬಿಗೆ ಬಯಸಿದ ಖಾತೆ ಸಿಕ್ಕಿಲ್ಲ. ಆರ್ ಶಂಕರ್ ಮತ್ತೆ ಬಿಎಸ್ವೈ ವಿರುದ್ಧ ಮುನಿಸಿಕೊಂಡಿದ್ದಾರೆ. ಇದು ಬಿಎಸ್ವೈಗೆ ಮತ್ತಷ್ಟು ಟೆನ್ಷನ್ ಹುಟ್ಟಿಸಿದೆ. ಇದೇ ಈ ಹೊತ್ತಿನ ಫೋಕಸ್ 18. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.